ಟಂಟಡಡಂ. ಏನಿದು? ಕಾಣಿಸ್ತಿಲ್ವಾ? ಪೇಂಟ್. ಅದ್ ಕಾಣಿಸ್ತಿದೆ. ಇದು ಯಾಕೆ? ಈ ಮುಖ ಕಿತ್ತೋಗಿದ್ಯಲ್ವಾ, ಅದಕ್ಕೆ ಬಳಿಯಕ್ಕೆ. ರಾಣಿ, ಜೋಕ್ ಮಾಡಬೇಡ ಪ್ಲೀಸ್. ಕುತ್ಕೋ. ಏನಕ್ಕೆ? ಕುತ್ಕೋ ರಾಜ. ಪ್ಲೀಸ್ ರಾಣಿ. ಕುತ್ಕೋ ರಾಜ. ಸರಿ, ಏನ್ ಬೇಕಾದ್ರೂ ಮಾಡ್ಕೋ. ಏನಿದು ಮೇಕಪ್ಪ? ನನಗೆ ಯಾಕೆ? ನಿನಗೆ ಗಾಯ ವಾಸಿ ಆಗ್ಬೇಕೋ ಬೇಡ್ವೋ? ಆಗ್ಬೇಕು. ನೀನ್ ಹೊರಗಡೆ ಹೋಗ್ಬೇಕೋ ಬೇಡ್ವೋ? ಹೋಗ್ಬೇಕು. ಮತ್ ಸುಮ್ನೆ ಕುತ್ಕೋ. ಏನ್ ಬೇಕಾದ್ರೂ ಮಾಡು. ಅಯ್ಯೋ ರಾಜ, ಸಾರಿ ಸಾರಿ ಸಾರಿ. ತುಂಬಾ ನೋವಾಯ್ತಾ? ನೋವಾಯ್ತು, ತುಂಬಾ ನೋವಾಯ್ತು. ಮರೆಯಕ್ ಆಗ್ದಿರೋಷ್ಟು ನೋವಾಯ್ತು. ಆದ್ರೆ ಗಾಯ ಮುಚ್ಚೋಯ್ತು. ಹೌದಾ? ಒಂದ್ ನಿಮಿಷ ಇರು. ವಾವ್, ನೈಸ್. ಹೌದು, ಹೊರಗಡೆ ಇದ್ದ ಗಾಯ ಮಾಯ ಆಯ್ತು. ಆದ್ರೆ ಇಲ್ಲಾಗಿರೋ ಗಾಯ ರಾಜ, ಗಾಯ ಏನೋ ಮಾಯ ಆಗೋಯ್ತು. ಇನ್ಮೇಲೆ ನೀನ್ ಇಲ್ಲಿರಲ್ವಾ? ಹೌದು ರಾಣಿ, ನಾನು ಇನ್ಮೇಲೆ ಇಲ್ಲಿರಲ್ಲ. ಒಂದಲ್ಲ ಒಂದಿನ ನಿನ್ನ ಮನಸ್ಸಲ್ಲಿ ನೀನು ನನಗೆ ಬೈದಿದ್ದು ತಪ್ಪು ಅಂತ ನೀನೇ ಫೀಲ್ ಮಾಡ್ಕೋತೀಯ. ನನ್ನ ಬಗ್ಗೆ ನೀನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ. ಎಲ್ಲರೂ ಮೆಚ್ಕೊಳ್ಳೋ ಹಾಗೆ ಒಂದು ಕೆಲಸ ಮಾಡಿ ತೋರಿಸು ಅಂದಿದ್ದೆಲ್ಲ, ಒಂದಲ್ಲ 4 ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ರಾಜ, ಗಾಯಕ್ ಪೇಂಟ್ ಹಾಕಾಯ್ತು. ಏ ರಾಣಿ, ಈ ತರ ಕೂಗಿ ಯಾಕೆ ನನ್ ಕನ್ಸು ಹಾಳು ಮಾಡಿದೆ? ಇನ್ನೂ ಗಾಯದ ಫೀಲಿಂಗ್ ಅಲ್ಲೇ ಇದ್ಯಾ? ಹೌದು, ಮೊದ್ಲು ಗಾಯ ಚಿಕ್ಕದಾಗಿತ್ತಲ್ಲ, ಅದಕ್ಕೆ ಫೀಲ್ ಆಗ್ತಿತ್ತು. ಈಗ ಗಾಯ ದೊಡ್ಡದಾಗಿದೆಯಲ್ಲ, ಅದಕ್ಕೆ ಏನಿಲ್ಲ. ಅಮ್ಮ, ಒಂದ್ ನಿಮಿಷ ಇರು. ಅಮ್ಮ. ರಾಜ, ಎಲ್ಲಿದ್ಯಾ? ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಮ್ಮ, ಫ್ರೆಂಡ್ ಮನೇಲೇ ಇದ್ದೀನಿ. ಸರಿ, ಬೇಗ ಮನೆಗೆ ಬಂದ್ಬಿಡು. ಯಾಕಮ್ಮ, ಏನಾಯ್ತು? ಅದೇ ಕಣೋ, ಅನುಷ್ಕಂಗೆ ಹುಡುಗನ್ ನೋಡಿಲ್ವಲ್ಲ, ನಾಳೆನೇ ಎಂಗೇಜ್ಮೆಂಟು. ಅವ್ನು ಲಗೇಜ್ ಸಮೇತ ಬಂದು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಇಲ್ಲಿಂದನೇ ಹೊರಡ್ತಿದ್ದಾನೆ. ಇಬ್ರು ಫೋಟೋ ನೋಡಿ ಒಬ್ರಿಗೊಬ್ರು ಒಪ್ಕೊಂಡಿದ್ದಾರೆ. ಸಂಪ್ರದಾಯದ ಪ್ರಕಾರ ನಾಳೆ ನಿಶ್ಚಿತಾರ್ಥನ ಮುಗಿಸೋಣ ಅನ್ಕೊಂಡಿದ್ದೀವಿ. ಹುಡುಗ ಒಂದು 5 ತಿಂಗಳು ಟೈಮ್ ಕೇಳಿದ್ದಾನೆ. ಆಮೇಲೆ ರಜದ ಮೇಲೆ ಬಂದಾಗ ಮದುವೆ ಮಾಡ್ಕೊಡಿ ಅಂತಲೂ ಕೇಳಿದ್ದಾನೆ. ಅದಕ್ಕೆ ನೀನಿರ್ಬೇಕಲ್ವಾ, ಅದಕ್ಕೆ ಬೇಗ ಬಾ. ಸರಿನಮ್ಮ, ನೀನು ಏನು ಯೋಚನೆ ಮಾಡಬೇಡ, ಎಲ್ಲ ನಾನು ನೋಡ್ಕೋತೀನಿ. ಆದಷ್ಟು ಬೇಗ ಬರ್ತೀನಿ. ಏಕೆ? ಬಾಯ್ ಅಮ್ಮ. ಬಾಯ್ ರಾಣಿ. ರಾಣಿ, ಏನ್ ರಾಜ, ಹೋಗ್ತಾ ತುಂಬಾ ಫೀಲಿಂಗ್ ಅಲ್ಲಿ ಹೋಗಿದ್ದೆ, ಬರ್ತಾ ತುಂಬಾ ಖುಷಿಯಾಗಿ ಬರ್ತಾ ಇದೀಯಾ? ರಾಣಿ, ನಿಂಗೊಂದು ಗುಡ್ ನ್ಯೂಸು. ಅನುಷ್ಕನ್ಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು. ಅಮ್ಮ ಅದಕ್ಕೆ ಫೋನ್ ಮಾಡಿದ್ರು, ನನ್ನನ್ನು ಬೇಗ ಬಾ ಅಂತ ಹೇಳಿದ್ರು. ಗೊತ್ತಾ, ನಿನ್ನೂ ಜೊತೆ ಕರ್ಕೊಂಡ್ ಬಾ ಅಂದ್ರು. ನಾನ್ ಪೇಂಟ್ ಮಾಡಿದ್ದೆಲ್ಲ ವೇಸ್ಟ್ ಹಾಗಾದ್ರೆ? ದ್ಯಾಟ್ಸ್ ಓಕೆ ರಾಣಿ, ಇದರಿಂದ ಯಾವ ಪ್ರಾಬ್ಲಮು ಆಗಲ್ಲ. ಮ್ಯಾಮ್ ಕಾಲ್ ಮಾಡ್ತಿದ್ದಾರೆ. ಹೇಳಿ ಮ್ಯಾಮ್. ರಾಣಿ, ನಿನ್ಗೊಂದು ಗುಡ್ ನ್ಯೂಸು. ನಮ್ಮ ಅನುಷ್ಕಂಗೆ ಒಂದು ಹುಡುಗನ್ ನೋಡಿದೀವಿ.
ನಾಳೆನೇ ನಿಶ್ಚಿತಾರ್ಥ. ಹುಡುಗ US ನಲ್ಲಿ ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾನೆ. ಹೌದಾ ಮ್ಯಾಮ್? ಸರಿ. ಏನ್ ಸರಿ, ಎಲ್ಲ ಕೆಲಸನೂ ನೀನೇ ಮುಂದೆ ನಿಂತ್ಕೊಂಡು ಮಾಡಬೇಕು. ಟೈಮು ತುಂಬಾ ಕಡಿಮೆ ಇದೆ. ಅಷ್ಟೇ ತಾನೇ, ನೀವೇನು ಯೋಚನೆ ಮಾಡಬೇಡಿ. ಎಲ್ಲ ಕೆಲಸನೂ ನಾನೇ ಮುಂದಿನ ಮಾಡಿಸ್ತೀನಿ. ನೀವು ಆರಾಮಾಗಿ ಡ್ರೆಸ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ಸಾಕು. ಮೇಡಮ್, ನೀವು ರಾಜನಿಗೆ ಈ ವಿಷಯ ಹೇಳಿದ್ರಾ? ಈಗ ತಾನೇ ಅದಕ್ಕೆ ಹೇಳಾಯ್ತು. ಇಲ್ಲೇ ಇದ್ದಾರೆ, ಕೊಡ್ತೀನಿ ಅವ್ರಿಗೆ. ಸರಿ, ಅವ್ರಿಗೆ ಫೋನ್ ಕೊಡಿ. ಮಾತಾಡು. ಹಾ ರಾಣಿ, ಆಂಟಿ, ಗುಡ್ ನ್ಯೂಸ್ ಹೇಳಿದ್ದೀರಾ. ಈ ಖುಷಿಗೆ ಟ್ರೀಟ್ ಕೊಡ್ಸಲ್ವಾ? ನಿನಗೆ ಕೊಡಿಸ್ತಾ ಇರ್ತೀನಾ? ಖಂಡಿತ ಕೊಡಿಸ್ತೀನಿ. ಆಂಟಿ, ನಾಳೆ ನೀವು ಮೇಡಮ್ ಪಕ್ಕ ಆರಾಮಾಗಿ ಕುತ್ಕೊಂಡಿರ್ಬೇಕು. ಎಲ್ಲ ಕೆಲಸನೂ ನಾನೇ ನೋಡ್ಕೋತೀನಿ. ಹೌದು, ಮತ್ತೆ ನೀನು ರಾಜ ಇರ್ಬೇಕಾದ್ರೆ ನಾನೇ ತಲೆ ಕೆಡಿಸ್ಕೊಳ್ಳಿ, ಆರಾಮಾಗಿ ಕೂತಿರ್ತೀನಿ. ಹೌದು, ಮದ್ವೆ ಹುಡುಗಿಯಲ್ಲಿ ಅವಳಿನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಅವಳಿಗೆ ಹೇಳಿದ್ರಾ? ಅವಳು ಒಪ್ಕೊಂಡ್ಲು ತಾನೆ? ಓ, ಅವಳು ಒಪ್ಕೊಂಡು ಯಾವುದೋ ಕಾಲ ಆಯ್ತು. ನಾವು ನಿಶ್ಚಿತಾರ್ಥ ಮಾಡೋದು ಒಂದೇ ಬಾಕಿ. ನೀನು ಬೇಗ ಮನೆಗೆ ಬಂದ್ಬಿಡ್ಬೇಕು. ಹಾಂ, ಸರಿ ಆಂಟಿ, ನಾನು ಖಂಡಿತ ಬರ್ತೀನಿ. ಬರ್ತೀನಿ ಅಲ್ಲ, ನೀನು ನಿಮ್ಮಪ್ಪ ಅಜ್ಜಿ ಎಲ್ಲ ಬರಬೇಕು. ಫೋನಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡ. ಊರಿಂದ ನನ್ನ ಮಗ ಬಂದ ತಕ್ಷಣ ಕಳಿಸ್ಬಿಡ್ತೀನಿ. ಬರ್ತೀಯ ತಾನೆ? ಸರಿ ಆಂಟಿ, ಬಾಯ್. ಬಾಯ್. ಇನ್ನು ಯಾರ್ಯಾರಿಗೆ ಹೇಳಬೇಕು ಅದಕ್ಕೆ? ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀವಿ. ನೋಡೋಣ, ಆಫೀಸಿಂದ ಬಂದ್ಮೇಲೆ ಯಾರ್ಯಾರು ಇದ್ದಾರೆ ನೋಡಿ ಹೇಳ್ಬಿಟ್ಟು ಬರೋಣ. ಏನಂದ್ರಂತೆ? ಮೇಡಮ್ಮು ಬೆಳಿಗ್ಗೆ ಬೇಗ ಬಂದು ಎಲ್ಲ ಕೆಲಸನೂ ನೀನೇ ಮಾಡಬೇಕು ಅಂತ ಹೇಳಿದ್ರು. ಆಂಟಿ ಅಜ್ಜಿ ಅಪ್ಪನ ಕರ್ಕೊಂಬರಕ್ಕೆ ಹೇಳಿದ್ರು. ಸರಿ ಸರಿ, ಮೊದಲು ಈ ಕೋತಿ ಮುಖನ ಸರಿ ಮಾಡ್ಕೋ.